ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ, ಯಾರೆಲ್ಲ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ, ವೀಡಿಯೋಸ್ಗಳನ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ, ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮಿಕ್ಸ್ ವೆಜಿಟೇಬಲ್ ರೈಸ್ ಮಾಡೋದಕ್ಕೆ ನಾನು ಎಲ್ಲ ತರಕಾರಿಗಳನ್ನು ಹಾಕಿ ಅನ್ನ ಮಾಡೋದಕ್ಕೆ ಒಂದು ಮಸಾಲೆನೆಲ್ಲ ರುಬ್ಕೊಳ್ತಾ ಇದ್ದೀನಿ. ಚಕ್ಕೆ, ಲವಂಗ, ಶುಂಠಿ, ಟೊಮೆಟೊ ಹಣ್ಣು, ಸೋಂಪು, ಜೀರಿಗೆ ಪ್ರತಿಯೊಂದನ್ನು ಹಾಕ್ಕೊಂಡು ಒಂದು ಮಸಾಲೆನ ರುಬ್ಕೊಳ್ತಾ ಇದ್ದೀನಿ. ಬಹಳಷ್ಟು ಸಲ ತೋರಿಸಿದ್ದೀನಿ ಈ ಮಸಾಲೆನ ಪದಾರ್ಥನ. ಇವಾಗ ನೋಡಿ, ಒಂದು ಕುಕ್ಕರ್ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು. ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಕೂಡ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕ್ಕೊಳ್ಳೋದ್ರಿಂದ ಯಾವುದೇ ಬಾತ್ ಆಗಲಿ, ಪಲಾವ್ ಆಗಲಿ ಬಹಳ ಚೆನ್ನಾಗಿ ಬರುತ್ತೆ. ತುಂಬಾ ಟೇಸ್ಟ್ ಅಂತ ಅನಿಸುತ್ತೆ ತುಪ್ಪ ಹಾಕ್ಕೊಳ್ಳೋದ್ರಿಂದ. ಅದಕ್ಕೆ ನಾನೇನು ಮಾಡ್ತೀನಿ, ಒಗ್ಗರಣೆಗೆ ಸ್ವಲ್ಪ 1 ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಂಡಿರ್ತೀನಿ. ನೋಡಿ, ಇವಾಗ ಸ್ವಲ್ಪ ಸಾಸಿವೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ, ಮಸಾಲೆ ಏನೆಲ್ಲ ರುಬ್ಬಿಟ್ಕೊಂಡಿದ್ದೀನಲ್ಲ ಅದನ್ನು ಒಗ್ಗರಣೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಒಗ್ಗರಣೆ ಒಳಗಡೆ ಈ ಮಸಾಲೆನ ಸ್ವಲ್ಪ ಹುರ್ಕೋಬೇಕು ಚೆನ್ನಾಗಿ. ಅದು ಗಮ್ ಅನ್ನೋವರೆಗೂ ಕೂಡ ನಾವು ಹುರ್ಕೊಳ್ಬೇಕು. ಆವಾಗ ರೈಸ್ ಬಾತು ತುಂಬಾ ಚೆನ್ನಾಗಿ ಬರುತ್ತೆ. ಬಹಳಷ್ಟು ಸಲ ರೈಸ್ ಬಾತನ್ನು ಮಾಡಿ ತೋರಿಸಿದ್ದೀನಿ. ಒಂದೊಂದು ಸಲ ಒಂದೊಂದು ರೀತಿ ವೆರೈಟಿ ಒಳಗಡೆ ಮಾಡ್ತಾ ಇರ್ತೀನಿ ನಾನು. ಈಗ ಮಸಾಲೆ ಎಲ್ಲ ಹುರ್ಕೊಂಡಾದಮೇಲೆ ಹಸಿ ಬಟಾಣಿಯನ್ನು ಕೂಡ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಒಣಗಿರೋದು ಬೇಕಾದರೆ ಹಾಕ್ಕೊಳ್ಬೋದು ನೆನೆಸ್ಬಿಟ್ಟು. ಇವಾಗ ನೋಡಿ, ತರಕಾರಿ ಹಾಕ್ಕೊಳ್ತಾ ಇದ್ದೀನಿ. ಕ್ಯಾರೆಟು, ಬೀನ್ಸು, ದಪ್ಪ ಮೆಣಸಿನ್ಕಾಯಿ ಎಲ್ಲವನ್ನು ಕೂಡ ಚಿಕ್ಕದಾಗಿ ಹೆಚ್ಚಿ ಇಟ್ಕೊಂಡಿದ್ದೆ ನಾನು. ಅದನ್ನು ಇವಾಗ ಆ ಮಸಾಲೆ ಒಳಗಡೆ ಸೇರಿಸ್ಬಿಟ್ಟು ಅದನ್ನು ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ನಾನು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅಕ್ಕಿ ಎಷ್ಟು ತಗೊಂಡಿರ್ತೀವಿ ಅಷ್ಟು ನೀರನ್ನು ನೀವು ಸೇರಿಸ್ಕೊಳ್ಬೇಕು. 1 ಗ್ಲಾಸ್ಗೆ 3 ಗ್ಲಾಸ್ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಮನೆಯ ಅಕ್ಕಿಗೆ ಎಷ್ಟು ನೀರು ಹಿಡಿಯುತ್ತೆ ನೋಡಿಕೊಂಡು ಅಷ್ಟು ಹಾಕ್ಕೊಳ್ಳಿ. ನಾನು 3 ಗ್ಲಾಸ್ ಏನಕ್ಕೆ ಹಾಕ್ಕೊಳ್ತೀನಿ ಅಂತಂದರೆ, ಸ್ವಲ್ಪ ಜಾಸ್ತಿ ಹಾಕಿರ್ತೀನಿ. ಅದು ಮೆತ್ತಗಿರಬೇಕು ಅನ್ನ ಅಂತ ಹೇಳಿ. ಏಕೆಂದರೆ ಗಟ್ಟಿ ಇದ್ದರೆ ನನಗೆ ಅಷ್ಟೊಂದು ಇಷ್ಟ ಆಗಲ್ಲ. ಅದಕ್ಕೆ ಸ್ವಲ್ಪ ನೀರನ್ನು ಎಕ್ಸ್ಟ್ರಾ ಹಾಕ್ಕೊಂಡಿರ್ತೀನಿ. ಆವಾಗ ಏನಾಗುತ್ತೆ ಅಂದರೆ ಮೆತ್ತವಾಗಿ ಬರುತ್ತೆ. ಈಗ ಲಂಚ್ ಬಾಕ್ಸ್ಗೆಲ್ಲ ಕಟ್ತಾ ಇರ್ತೀವಲ್ವ, ಆವಾಗ ಏನಾಗುತ್ತೆ ಅಂದರೆ ಲಂಚ್ ಬಾಕ್ಸ್ ಕಟ್ಟೋದ್ರಿಂದ ಮಧ್ಯಾಹ್ನಕ್ಕೆ ಮೆತ್ತಗಿದ್ರೆ ತಿನ್ಬೋದು. ಗಟ್ಟಿಯಾಗಿ ಮಾಡಿಬಿಟ್ರೆ ನಾವು ಅನ್ನನ ಮಧ್ಯಾಹ್ನಕ್ಕೆ ಮಕ್ಕಳಿಗೆ ಲಂಚ್ ಬಾಕ್ಸ್ ಹಾಕಿದಾಗ ತಿನ್ನೋದಕ್ಕೆ ಆಗಲ್ಲ. ಹಾಗಂತ ಹೇಳಿ ನಾನು ಸ್ವಲ್ಪ ನೀರನ್ನು ಜಾಸ್ತಿ ಹಾಕ್ಕೊಂಡಿರ್ತೀನಿ. ಈಗ ಸ್ವಲ್ಪ ಉಪ್ಪನ್ನು ಕೂಡ ಇವಾಗಲೇ ಸೇರಿಸ್ಕೊಂಡ್ಬಿಡ್ತೀನಿ. ಕಲ್ಲುಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಕೈನಲ್ಲೇ ಹಾಕ್ತೀನಿ ನಾನು ಉಪ್ಪನ್ನು, ಸ್ಪೂನಲ್ಲಿ ಹಾಕೋದಿಲ್ಲ. ಬಹಳಷ್ಟು ಸಲ ಹೇಳಿದ್ದೀನಿ. ಇವಾಗ ನೋಡಿ, ಅಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ. ತೊಳೆದಿಟ್ಕೊಂಡಿದ್ವಲ್ಲ ಆ ಅಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಕುದಿಬೇಕು ನೀರು. ಕುದಿರುವಾಗ ನಾವು ಅಕ್ಕಿನ ಸೇರಿಸ್ಕೊಳ್ಬೇಕು. ಕುದಿಯೋಕ್ಕೆ ಮೊದಲೇ ಅಕ್ಕಿನ ಸೇರಿಸಬಾರ್ದು, ಚೆನ್ನಾಗಾಗಲ್ಲ. ಇವಾಗ ಅಕ್ಕಿನೆಲ್ಲ ಸೇರಿಸ್ಕೊಂಡು ಮತ್ತೆ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಈಗ ಮತ್ತೊಂದು ಸಲ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಳ್ಬೇಕು. ಖಾರ ತರಕಾರಿ ಎಲ್ಲ ಹೊಂದ್ಕೊಳ್ಳೋ ರೀತಿ. ಇವಾಗ ನೋಡಿ, ರೈಸ್ ಬಾತು ರೆಡಿಯಾಗಿದೆ. ತರಕಾರಿ ಬಾತು ಎಷ್ಟು ಚೆನ್ನಾಗಾಗಿದೆ ಅಂದರೆ ಅಷ್ಟು ಚೆನ್ನಾಗಾಗಿರುತ್ತೆ. ಇದನ್ನು ಏನು ಮಾಡಬೇಕಂದ್ರೆ, ನಾವೊಂದು 5 ನಿಮಿಷ, ಒಂದು 10 ನಿಮಿಷ ಅಷ್ಟು ಬಿಟ್ಬಿಡಬೇಕು ಹಾರ್ಕೊಳ್ಳೋದಕ್ಕೆ. ಮೆತ್ತಗಿದೆಯಲ್ಲ ಅದೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಈಗ ಮಸಾಲೆ ಎಲ್ಲ ಮೇಲ್ಗಡೆ ಆಗಿಬಿಟ್ಟಿತ್ತು, ಅದನ್ನೆಲ್ಲ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಒಂದು 10 ನಿಮಿಷ ಬಿಟ್ಟರೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಮೆತ್ತವಾಗಿದೆ, ತುಂಬ ಟೇಸ್ಟಾಗೂ ಕೂಡ ಇರುತ್ತೆ. ಈ ರೀತಿ ಮಾಡಿ ಲಂಚ್ ಬಾಕ್ಸ್ಗೆಲ್ಲ ಹಾಕಿ ಕಳಿಸ್ಬೋದು. ನಾನಿವಾಗ ಒಂದು ತಟ್ಟೆಗೆ ಎಲ್ಲ ತಗೊಳ್ತಾ ಇದ್ದೀನಿ. ತಿಂಡಿ ಟೈಮ್ ಆಗಿತ್ತಲ್ವ, ಮಧ್ಯಾಹ್ನ ಊಟ, ತಿಂಡಿಗೆಲ್ಲ ಊಟಕ್ಕೆ ಮಾಡಿದ್ದಿದ್ದು. ಮೊಸರು ಬಜ್ಜಿ ಕೂಡ ಮಾಡಿದ್ದೀನಿ, ಅದನ್ನು ಕೂಡ ಇಟ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿತ್ತು ಅಂದರೆ ಅಷ್ಟು ಟೇಸ್ಟಾಗಿ ಆಗಿತ್ತು. ನೋಡಿ, ಮೊಸರು ಬಜ್ಜಿನೂ ಕೂಡ ಇಟ್ಟಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ತರಕಾರಿ ತಿಂದೇ ಇರೋ ಮಕ್ಕಳಿಗೆ ಈ ರೀತಿ ಮಾಡಿ ಕೊಟ್ಟಾಗ ತಿಂತಾರೆ. ಸಾಂಬಾರಲ್ಲಿ ತರಕಾರಿ ಹಾಕಿದಾಗ ಮಕ್ಕಳುಗಳು ಪಕ್ಕಕ್ಕೆ ತೆಗೆದಿಟ್ಬಿಡ್ತಾರೆ. ಇದರಲ್ಲಾದರೆ ಚಿಕ್ಕದಾಗಿ ಹೆಚ್ಚಿ ಹಾಕಿರ್ತೀವಲ್ವ, ಆವಾಗ ತಿಂದ್ಬಿಡ್ತಾರೆ. ನೋಡಿ, ಇಷ್ಟು ಚೆನ್ನಾಗಿ ಬಂದಿತ್ತು. ನಿನ್ನೆ ತರಕಾರಿ ರೈಸ್ ಬಾತೆಲ್ಲ ಮಾಡಿ ಆಮೇಲಿಂದ ನಾನು ಲಾಗನ್ನು ಮುಂದುವರಿಸಲೇ ಇಲ್ಲ, ಸುಮ್ಮನಾಗ್ಬಿಟ್ಟೆ.
ಇವತ್ತು ಮತ್ತೆ 4 ಗಂಟೆಗೆ ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ದೋಸೆಗೆ ನೆನೆಯಕ್ಕೆ ಹಾಕಿದ್ದೆ ಅಕ್ಕಿ ಎಲ್ಲ, ಅದನ್ನು ರುಬ್ಕೊಳ್ಳೋಣ ಅಂತ ಬಂದಿದ್ದೀನಿ. ಬೆಳಗ್ಗೆನೇ ಎದ್ದು ಅಕ್ಕಿಯನ್ನು ನೆನೆಯೋದಕ್ಕೆ ಹಾಕ್ಕೊಂಡಿದ್ದೆ. ಉದ್ದಿನಬೇಳೆ, ಮೆಂತ್ಯ ಎಲ್ಲವನ್ನು ಹಾಕಿಬಿಟ್ಟು, ಅವಲಕ್ಕಿನ ನಾನು ಹಾಕಿರಲಿಲ್ಲ. ಬಿಸಿ ಅನ್ನವನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಅವಲಕ್ಕಿ ಹಾಕೋದಕ್ಕಿಂತ ಅನ್ನ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ದೋಸೆ ಅಂತೇಳಿ ನಾನು ಬಿಸಿ ಅನ್ನ ಮಾಡ್ಕೊಂಡಿದ್ನಲ್ಲ ಮಧ್ಯಾಹ್ನ ಊಟಕ್ಕೆ, ಆ ಅನ್ನನೇ ಈಗ ಅಕ್ಕಿಗೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ದೋಸೆ ಹಿಟ್ಟನ್ನು ರುಬ್ಬಿ ಇಟ್ಕೊಳ್ಳೋದ್ರಿಂದ ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ. ಇಡ್ಲಿಗಾದರೂ ಅಷ್ಟೇ ಬಿಸಿ ಅನ್ನನೇ ಹಾಕಿ ರುಬ್ಬಿಟ್ಕೊಳ್ಳಿ. ಅವಾಗೇನಾಗುತ್ತೆ ಅಂದರೆ ಇಡ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗೆಲ್ಲ ಮಿಕ್ಸ್ ಮಾಡಿದ್ದಾಯಿತು. ನೋಡಿ, ದೋಸೆ ಹಿಟ್ಟನ್ನು ರುಬ್ಬೋದಕ್ಕೆ ಮೊದಲು ನಾವು ಎಷ್ಟೇ ಜಾರನ್ನು ಕ್ಲೀನ್ ಮಾಡಿದ್ರೂ ಕೂಡ ಸ್ವಲ್ಪ ಧೂಳೆಲ್ಲ ಆಗಿರುತ್ತೆ. ಅದಕ್ಕೆ ಏನು ಮಾಡಬೇಕು, ನಾವು ಫಸ್ಟು ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ. ತೋರಿಸ್ತೀನಿ ನೋಡಿ ಏನು ಮಾಡಬೇಕು ಅಂತ, ಯಾವ ರೀತಿ ನಾವು ಕ್ಲೀನ್ ಮಾಡ್ಕೊಳ್ಬೇಕು ಅಂತ. ನೀವು ಮಾಡಿ ನೋಡಿ ಗೊತ್ತಾಗುತ್ತೆ. ನಾನು ತುಂಬ ಚೆನ್ನಾಗಿ ತೊಳೆದಿಟ್ಟಿರ್ತೀವಿ, ಆದರೂ ಕೂಡ ಅದರಲ್ಲಿ ಸ್ವಲ್ಪ ಧೂಳಿರುತ್ತೆ. ಸ್ವಲ್ಪ ನೀರನ್ನು ಹಾಕ್ಕೊಳ್ತೀನಿ ನಾನು. ಬರೀ ನೀರನ್ನು ಸ್ವಲ್ಪ ಹಾಕ್ಬಿಟ್ಟು ಒಂದು ಸಲ ಮಿಕ್ಸಿನ ಮಾಡ್ಕೋಬೇಕು. ಇದು ಒಂದು ರೀತಿ ಕಿಚನ್ಗೆ ಟಿಪ್ಸ್ ಇದ್ದಂಗೆ. ಇದು ನಾವು ಕೆಲಸ ಮಾಡಬೇಕಾದ್ರೆ, ತುಂಬ ಹೈಜೆನಿಕ್ ಮಾಡಬೇಕಾದ್ರೆ ನಾವು ನೋಡಿ ನೋಡಿದ್ರ ಎಷ್ಟು ಕೊಳೆ ಇರುತ್ತೆ ಅಂದರೆ ಅಷ್ಟು ಕೊಳೆ ಇರುತ್ತೆ. ಅದು ನಾವಿಲ್ಲ ಅಂತ ತಿಳ್ಕೊತೀವಿ, ಅದು ಇರುತ್ತೆ. ನೋಡಿ ಎಷ್ಟು ಕೊಳೆ ಇದೆ ನೋಡಿ. ಅದಕ್ಕೆ ಏನು ಮಾಡಬೇಕು, ಒಂದು ಸಲ ಮಿಕ್ಸಿ ಮಾಡ್ಕೊಂಡ್ಬಿಡ್ಬೇಕು. ಈ ಥರ ಮಾಡಿಕೊಂಡ್ರೆ ಅಲ್ಲಿ ಒಂದೊಂದು ಸಲ ನಾವು ಬೆಳಗಬೇಕಾದ್ರೆ ಆಗೋದಿಲ್ಲ. ಈ ಥರ ಇದ್ರೊಳಗಡೆ ಎಲ್ಲ ಸೇರ್ಕೊಂಡ್ಬಿಟ್ಟಿರುತ್ತೆ. ನಾವೆಷ್ಟು ಉಜ್ಜಿ ತೊಳೆದ್ರೂ ಕೂಡ ಚೂರು ಚೂರಾದರೂ ಇದ್ದೇ ಇರುತ್ತೆ. ನೋಡಿ ಹೇಗಿದೆ ಅಂತ. ನೋಡಿದ್ರಿ ಅಲ್ವಾ, ನಾವೇ ತೊಳೆದಿರ್ತೀವಿ, ಕ್ಲೀನ್ ಮಾಡಿರ್ತೀವಿ, ಆದರೂ ಕೂಡ ಇಲ್ಲಿ ನಟ್ಟಿದೆಯಲ್ಲ ಅಲ್ಲಿ ಸೇರ್ಕೊಂಡಿರುತ್ತೆ. ನಾವು ಅಲ್ಲಿಗೆ ಯಾವುದು ಬ್ರಷು ಅದೆಲ್ಲ ಹೋಗಲ್ಲ. ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ ಒಂದ್ಸಲಿ ಆ ರೀತಿ ಬರೀ ನೀರನ್ನು ಹಾಕಿ ಮಿಕ್ಸಿ ಮಾಡಿಬಿಡ್ತೀನಿ. ಆವಾಗ ಏನಾಗುತ್ತೆ. ಇವಾಗ ನೋಡಿ ದೋಸೆಗೆ ನಾನು ರುಬ್ಕೊಳ್ತೀನಿ. ದೋಸೆ ಕೂಡ ತುಂಬಾ ಒಳ್ಳೆಯದು, ಏಕೆಂದರೆ ನಮಗೆ ಗುಡ್ ಬ್ಯಾಕ್ಟೀರಿಯಾ ಸಿಗಬೇಕಂತಂದರೆ ದೋಸೆ ಮಾಡಿ ತಿನ್ನಬೇಕು. ದೋಸೆ ಮತ್ತು ಇಡ್ಲಿ. ನೋಡಿ, ದೋಸೆ ಹಿಟ್ಟು ರುಬ್ಬಿದ್ದಾಗಿದೆ. ಈಗ ತುಂಬ ಚಳಿಗಾಲ ಇರೋದ್ರಿಂದ ಸ್ವಲ್ಪ ಕೈನಲ್ಲಿ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕೈನಲ್ಲಿ ಮಿಕ್ಸ್ ಮಾಡೋದ್ರಿಂದ ಬೆಳಗ್ಗೆ ಚೆನ್ನಾಗಿ ಉಬ್ಬಿ ಬರುತ್ತೆ. ಇಲ್ಲ ಅಂದರೆ ಉಬ್ಬೋದಿಲ್ಲ ಅಂತ. ತುಂಬ ಚಳಿ ಇರೋದ್ರಿಂದ ಬೇಗ ಉಬ್ಬಲ್ಲ ದೋಸೆ ಹಿಟ್ಟು. ಇನ್ನೂ ಒಂದು ಸೀಕ್ರೆಟ್ ಇದೆ, ಅದು ಇನ್ನೊಂದು ದಿನ ತೋರಿಸ್ತೀನಿ ಏನು ಅಂತ. ಅದು ನಮ್ಮ ಅಜ್ಜಿ ಕಾಲದ ಸೀಕ್ರೆಟು, ಅದನ್ನು ತೋರಿಸ್ತೀನಿ. ನೋಡಿ ಈ ಥರ ಎಲ್ಲ ಒಂದು ಸಲ ಕೈ ಹಿಡ್ಕೋಬೇಕು. ನೋಡಿ ಚೆನ್ನಾಗಿ ಈ ಥರ ಕೈ ಹಿಡ್ಕೊಳ್ಳೋಣ. ಈಗ ಕೈನಲ್ಲೇ ಮಾಡಿದ್ದೆ ಅಲ್ವಾ ನಾನು. ಇವಾಗ ನೋಡಿ ಸೌಟಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ಚೆನ್ನಾಗಿ. ಏಕೆಂದರೆ ಒಂದೊಂದೇ ಸಲ ರುಬ್ಬಿ ಹಾಕಿರ್ತೀವಲ್ವ, ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಉದ್ದಿನಬೇಳೆ, ಮೆಂತ್ಯ ಒಂದೊಂದು ಸಲ ರುಬ್ಬಬೇಕಾದ್ರೆ ಉದ್ದಿನಬೇಳೆ ಎಲ್ಲ ಜಾಸ್ತಿ ಹೊರಟೋಗಿರುತ್ತೆ ಅಲ್ವ, ಅದಕ್ಕೆ ಈ ಥರ ಚೆನ್ನಾಗಿ ಈ ಥರ ಮಿಕ್ಸ್ ಕೊಡಬೇಕು. ದೋಸೆ ಮಾಡುವಾಗಲೂ ಅಷ್ಟೇ, ನಾವೆಷ್ಟು ಈ ಥರ ಮಿಕ್ಸ್ ಮಾಡ್ತೀವಿ ಅಷ್ಟು ಚೆನ್ನಾಗಿ ದೋಸೆ ಬರುತ್ತೆ. ಬ್ಯಾಚುಲರ್ಸ್ ಎಲ್ಲ ಯಾರಾದರೂ ವೀಡಿಯೋಸ್ಗಳನ್ನೆಲ್ಲ ನೋಡ್ತಾ ಇದ್ದರೆ ಅಡುಗೆ ಕಲ್ತ್ಕೊಳ್ಳಿ. ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಅಡುಗೆ ಕಲ್ತ್ಕೊಳ್ಳಿ. ಇಲ್ಲಾಂದರೆ ನಿಮ್ಗೆ ಇಷ್ಟವಾದಂಥ ಅಡುಗೆ ಸಿಗೋದೇ ಇಲ್ಲ. ಬೇರೆಯವ್ರು ಮಾಡೋವ್ರಿಗೂ ಕಾಯಬೇಕಾಗತ್ತೆ. ಯಾವತ್ತೂ ಕಾಯೋಂಗಿರಬಾರ್ದು. ಎಷ್ಟು ಅಂತ ಹೊರಗಡೆ ಎಲ್ಲ ತಂದು ತಿನ್ನೋದಕ್ಕಾಗಲ್ಲ ಅಲ್ವಾ. ನಾವೇ ಕಲ್ತ್ಕೊಂಡಿದ್ರೆ ಅಡುಗೆನ ಹೇಗೆ ಬೇಕಾದರೂ ಮಾಡಿ ತಿನ್ಬೋದು. ನೋಡಿ ದೋಸೆ ಹಿಟ್ಟು ರೆಡಿ ಆಯಿತು. ನೋಡಿ ಎಲ್ಲ ಕೆಲಸ ಮುಗ್ದಿದ್ದಾಯಿತು. ಮಲ್ಕೊಳ್ಳೋಕ್ಕೆ ಹೋಗಬೇಕಾದ್ರೆ ಏನು ಮಾಡಬೇಕು ನೋಡಿ.
ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ ನೋಡಿ, ತುಪ್ಪ ಆದಂಗೆ ಆಗ್ಬಿಟ್ಟಿದೆ. ಅದು ಕೋಲ್ಡ್ ಇದೆಯಲ್ಲ ಅದಕ್ಕೆ. ಇವಾಗ ತುಂಬ ಚಳಿ ಇರೋದ್ರಿಂದ ಕೈ ಮುಖ ಎಲ್ಲ ಒಡ್ಕೊಳ್ತಾ ಇರುತ್ತಲ್ವ, ಅದಕ್ಕೆ ನಾವೇನು ಮಾಡಬೇಕಂತಂದರೆ ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಚ್ಕೊಳ್ಳೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ನೈಟಲ್ಲಿ ನೀಟಾಗಿ ಈ ಥರ ಸ್ಪ್ರೆಡ್ ಮಾಡಿ ಹುಬ್ಬಿಗೆಲ್ಲ ಹಾಕಿ, ಏನೂ ಆಗಲ್ಲ, ಒಳ್ಳೆಯದು. ನೋಡಿ, ಈ ಥರ ಒಂದು ಚಿಕ್ಕ ಚಿಕ್ಕ ಒಂದು ಟಿಪ್ಸನ್ನು ಫಾಲೋ ಮಾಡ್ಕೊಂಡು ಬಂದರೆ ಚರ್ಮ ಕೂಡ ಚೆನ್ನಾಗಿರುತ್ತೆ. ನಮ್ಮ ಫೇಸ್ ಕೂಡ ಬೆಳಗ್ಗೆ ಎದ್ದಾಗ ಹೊಳಿತಾ ಇರುತ್ತೆ. ಬೆಳಗ್ಗೆ ಸ್ನಾನ ಆದಮೇಲೆ ನಿಮ್ಮ ಮುಖವನ್ನು ನೋಡ್ಕೊಳ್ಳಿ, ಚರ್ಮ ಹೇಗಿರುತ್ತೆ ಅಂತ ನೋಡಿ. ಅವಾಗ ಯಾವತ್ತೂ ಹಿಂಗೆ ಮಾಡಬಾರ್ದು, ಹಿಂಗೆ ಮೇಲ್ಗಡಿಕೆ ಮಾಡಬೇಕು ನಾವು. ಚಳಿಗಾಲದಲ್ಲಿ ಪ್ರತಿದಿನ ಮುಖಕ್ಕೆ ಕೈಗೆಲ್ಲ ಎಣ್ಣೆ ಹಚ್ಚಿ ಮಲ್ಕೊಳ್ಳಿ. ಎಣ್ಣೆ ಹಚ್ಚೋದ್ರಿಂದ ತುಂಬಾ ಒಳ್ಳೆಯದು. ಈ ಮೂಳೆ ಇರುತ್ತಲ್ಲ, ಈ ಮೂಳೆಗೆಲ್ಲ ಚೆನ್ನಾಗಿ ಎಣ್ಣೆನ ಹಚ್ಕೋಬೇಕು. ಆಗ ಮೂಳೆ ಕೂಡ ಗಟ್ಟಿಯಾಗುತ್ತೆ. ಮಕ್ಕಳಿಗೂ ಅಷ್ಟೇ ಈ ಥರ ಎಣ್ಣೆ ಹಚ್ಚಿ, ಮಕ್ಕಳು ಹಚ್ಚಿಸ್ಕೊಳ್ಳಲ್ಲ ಅಂತಾರೆ, ಮಕ್ಕಳ ಕಾಲಿಗೆ ಅಂಗಾಲಿಗೆ ಎಣ್ಣೆನ ಹಚ್ಚಿ ಮಲಗಿಸಿ, ಕಣ್ಗಳು ತುಂಬ ಚೆನ್ನಾಗಿರುತ್ತೆ. ನೀವು ಹಚ್ಕೊಳ್ಳಿ, ಏನಾಗಲ್ಲ. ಇನ್ನೇನು ಎದ್ದು ಬರಲ್ಲ, ನಾವು ಒಂದು 4 ಗಂಟೆ ನಿದ್ರೆ ಮಾಡ್ತೀವಿ ಅಂದಾಗ ಅಂಗಾಲಿಗೆ ಇದನ್ನು ಎಣ್ಣೆನ ಚೆನ್ನಾಗಿ, ಅಂಗಾಲಿ ಇರುತ್ತಲ್ಲ, ಹಿಂಗೆ ಚೆನ್ನಾಗಿ ಈ ಥರ ಎಣ್ಣೆನ ಸ್ಪ್ರೆಡ್ ಮಾಡಿ ಒಂದು ಸ್ವಲ್ಪ ಹೊತ್ತು, ಒಂದು 2 ನಿಮಿಷ ಈ ಥರ ಮಾಡಿ ಮಲಗಿಸಿದ್ರೆ ಮಕ್ಕಳಿಗೆ ಕಣ್ಣು ಚೆನ್ನಾಗಿರುತ್ತೆ ಅಂತ. ಇಷ್ಟು ಮಾಡಿ ಬಿಟ್ಬಿಡ್ಬೇಕು. ಮುಖನ ತೊಳ್ಕೊಬಾರ್ದು. ಇವಾಗ ಬೆಳಗ್ಗೆ ಮತ್ತೆ ಸ್ನಾನಕ್ಕೆ ಹೋಗ್ತೀವಲ್ಲ, ಆವಾಗಲೇ ನಮ್ಮ ಮುಖ ಚೆನ್ನಾಗಿ ವಾಶ್ ಆಗಬೇಕು. ನೋಡಿದ್ರಲ್ಲ ಇವತ್ತಿನ ವ್ಲಾಗಲ್ಲಿ ಏನೇನಿತ್ತು ಅಂತ. ರೈಸ್ ಬಾತ್ ಮಾಡಿದ್ದು, ಮತ್ತು ದೋಸೆಗೆಲ್ಲ ರುಬ್ಬಿಟ್ಟೆ. ಇವಾಗ ನಾನು ಈ ಟಿಪ್ಸನ್ನು ನಾನು ನಿಮಗೆ ತೋರಿಸಿದ್ದೀನಿ. ಇನ್ನೂ ಒಂದು ಟಿಪ್ಸ್ ಹೇಳಿದ್ದೀನಿ, ಜಾರ್ನ ಯಾವ ರೀತಿ ತೊಳ್ಕೊಬೇಕು, ಕ್ಲೀನ್ ಮಾಡ್ಕೋಬೇಕು ಅಂತ ಹೇಳಿ. ಈ ರೀತಿ ಚಿಕ್ಕ ಚಿಕ್ಕ ಒಂದು ಕಿಚನಲ್ಲಿ ಟಿಪ್ಸನ್ನು ಫಾಲೋ ಮಾಡ್ತಾ ಹೋದರೆ ಶುಚಿಯಾಗಿ ರುಚಿಯಾಗಿ ಅಡುಗೆ ಮಾಡ್ಬೋದು. ಅಷ್ಟೇ ಅಲ್ಲ, ನಮ್ಮ ಆರೋಗ್ಯ ಕೂಡ ಚೆನ್ನಾಗಿ ಇಟ್ಕೋಬೋದು. ಅಷ್ಟೇ ಅಲ್ಲ, ನಮ್ಮ ಸೌಂದರ್ಯವನ್ನು ಕೂಡ ನಾವು ಚೆನ್ನಾಗಿ ಕಾಪಾಡ್ಕೊಳ್ಬೋದು. ಇವತ್ತಿನ ಈ ವಿಡಿಯೋ ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಏನು ಮಾಡಬೇಕು, ಲೈಕ್ ಮಾಡಬೇಕು, ಕಮೆಂಟ್ ಮಾಡಬೇಕು, ಮತ್ತು ಶೇರ್ ಮಾಡಬೇಕು. ಯಾರೆಲ್ಲ ಹೊಸದಾಗಿ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲನ್ನು ನೋಡಿ. ಈ ಟಿಪ್ಸನ್ನು ಫಾಲೋ ಮಾಡಿ. ಈ ಚಳಿಗಾಲ ತುಂಬ ಇರೋದ್ರಿಂದ ಫೇಸೆಲ್ಲ ತುಂಬ ಹೊಡ್ಕೊಳ್ಳುತ್ತೆ. ನೀವು ಬೆಳಗ್ಗೆ ಎದ್ದು ಹೊರಗಡೆ ಎಲ್ಲಾದರೂ ಹೋಗಬೇಕಾದಾಗ ನೀವು ಬೆಳ್ಳಿಗೆಲ್ಲ ನಿಂತ್ಕೊಂಡಿರುತ್ತೆ. ಅದರಿಂದ ನೀವು ಈ ಥರ ಕೊಬ್ಬರಿ ಎಣ್ಣೆನ ಹಚ್ಚಿ ಮುಖವನ್ನು ಚೆನ್ನಾಗಿ ಇಟ್ಕೊಳ್ಳಿ. ಇಷ್ಟೊತ್ತರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಕೂಡ ನನ್ನ ತುಂಬ ಹೃದಯದ ಧನ್ಯವಾದಗಳು.